ನಮ್ಮ ಜೊತೆಗೆ ವಸಂತ್ ಕುಮಾರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾನೆ. ಸರ್, ಈಗ ನಿಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋಂಥದ್ದು ಇದೆ, ಇದ್ರ ಬಗ್ಗೆ ಹೇಳಿ. ಖಂಡಿತವಾಗಿ ಕೂಡ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ರಾಯಚೂರು ಜಿಲ್ಲೆಗೆ ಕೊಡಲಿಲ್ಲ. ಅದೊಂದು ಖಂಡಿತವಾಗಿ ಕೂಡ ಎಲ್ಲರಿಗೂ ಕೂಡ ಬೇಸರ ತರಿಸುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೆ ನಾವು ಮುಖ್ಯಮಂತ್ರಿಗಳನ್ನ ಮತ್ತು ಹೈಕಮಾಂಡ್ನ ಮನವಿ ಮಾಡಿದ್ದೇವೆ, ರಾಯಚೂರು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಿ ಅಂತೇಳಿ. ಈಗಾಗಲೇ ನಮ್ಮಲ್ಲಿ 4 ಜನ ಶಾಸಕರಿದ್ದಾರೆ, 3 ಜನ MLCಗಳಿದ್ದಾರೆ. ನಾವು ಹಿರಿಯರಾದಂಥ ಹಂಪನಗೌಡರಿಗೆ ಅವಕಾಶ ಮಾಡಿಕೊಡಿ, 5 ಸಲ ಗೆದ್ದಿದ್ದಾರೆ ಅನ್ನುವಂಥ ಮನವರಿಕೆಯನ್ನು ಮಾಡಿದ್ದೀವಿ. ಆದರೆ ಇದರಲ್ಲಿ ಯಾವ ಕಾರಣಗಳಿಂದ ತಪ್ಪಿದೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ್ದೇವೆ. ಅವರು ಕೂಡ ಹೈಕಮಾಂಡ್ ಜೊತೆ ಮಾತನಾಡ್ತೀನಂತ ಮಾತನ್ನು ಹೇಳಿದ್ದಾರೆ. ರಾಯಚೂರು ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಮಂತ್ರಿ ಸ್ಥಾನಗಳನ್ನು ಕೊಡೋದರಲ್ಲಿ ತಪ್ಪೇನಿಲ್ಲ. ಅತಿ ಹೆಚ್ಚು MLA ಸ್ಥಾನಗಳನ್ನು ನಾವು ಗೆಲ್ಲಿಸಿಕೊಟ್ಟಿದ್ದೇವೆ ಮತ್ತು 5 ಸಂಸದರನ್ನು ಕೂಡ ಕಳಿಸಿದ್ದೇವೆ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಸರ್, ಈಗ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರಿ. ಈಗ ಸಂಜೆ ಪ್ರಮಾಣ ವಚನ ಸ್ವೀಕಾರ, ಸಂಜೆ ಹೊತ್ತಿಗೆ ಬದಲಾವಣೆ ಏನಾರು ಆಗುತ್ತೆ ಅಂಥದ್ದೊಂದು ಏನಾರು ಸುಳಿವು ಸಿಕ್ಕಿದೆಯಾ ನಿಮಗೆ? ಇಲ್ಲ, ಅಂಥದ್ದೇನು ಸುಳಿವು ಸಿಕ್ಕಿಲ್ಲ. ಚರ್ಚೆ ಮಾಡ್ತೀನಿ ಹೈಕಮಾಂಡ್ ಜೊತೆಗೆ, ನಿಮ್ಮ ಮನವರಿಕೆಯನ್ನು ಅವರಿಗೆ ಕಳಿಸ್ಕೊಡ್ತೀನಿ ಅನ್ನೋ ಮಾತು ಹೇಳಿದ್ದಾರೆ ಅಷ್ಟೇ. ಇದಿಷ್ಟು ರಾಯಚೂರು ಜಿಲ್ಲೆಯ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರುಗಳಾಗಿರುವಂಥವರ ವಸಂತ್ ಕುಮಾರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದಾರ್, ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ವಸಂತ್ ಕುಮಾರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾನೆ. ಸರ್, ಈಗ ನಿಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋಂಥದ್ದು ಇದೆ, ಇದ್ರ ಬಗ್ಗೆ ಹೇಳಿ. ಖಂಡಿತವಾಗಿ ಕೂಡ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ರಾಯಚೂರು ಜಿಲ್ಲೆಗೆ ಕೊಡಲಿಲ್ಲ. ಅದೊಂದು ಖಂಡಿತವಾಗಿ ಕೂಡ ಎಲ್ಲರಿಗೂ ಕೂಡ ಬೇಸರ ತರಿಸುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೆ ನಾವು ಮುಖ್ಯಮಂತ್ರಿಗಳನ್ನ ಮತ್ತು ಹೈಕಮಾಂಡ್ನ ಮನವಿ ಮಾಡಿದ್ದೇವೆ, ರಾಯಚೂರು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಿ ಅಂತೇಳಿ. ಈಗಾಗಲೇ ನಮ್ಮಲ್ಲಿ 4 ಜನ ಶಾಸಕರಿದ್ದಾರೆ, 3 ಜನ MLCಗಳಿದ್ದಾರೆ. ನಾವು ಹಿರಿಯರಾದಂಥ ಹಂಪನಗೌಡರಿಗೆ ಅವಕಾಶ ಮಾಡಿಕೊಡಿ, 5 ಸಲ ಗೆದ್ದಿದ್ದಾರೆ ಅನ್ನುವಂಥ ಮನವರಿಕೆಯನ್ನು ಮಾಡಿದ್ದೀವಿ. ಆದರೆ ಇದರಲ್ಲಿ ಯಾವ ಕಾರಣಗಳಿಂದ ತಪ್ಪಿದೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ್ದೇವೆ. ಅವರು ಕೂಡ ಹೈಕಮಾಂಡ್ ಜೊತೆ ಮಾತನಾಡ್ತೀನಂತ ಮಾತನ್ನು ಹೇಳಿದ್ದಾರೆ. ರಾಯಚೂರು ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಮಂತ್ರಿ ಸ್ಥಾನಗಳನ್ನು ಕೊಡೋದರಲ್ಲಿ ತಪ್ಪೇನಿಲ್ಲ. ಅತಿ ಹೆಚ್ಚು MLA ಸ್ಥಾನಗಳನ್ನು ನಾವು ಗೆಲ್ಲಿಸಿಕೊಟ್ಟಿದ್ದೇವೆ ಮತ್ತು 5 ಸಂಸದರನ್ನು ಕೂಡ ಕಳಿಸಿದ್ದೇವೆ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಸರ್, ಈಗ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರಿ. ಈಗ ಸಂಜೆ ಪ್ರಮಾಣ ವಚನ ಸ್ವೀಕಾರ, ಸಂಜೆ ಹೊತ್ತಿಗೆ ಬದಲಾವಣೆ ಏನಾರು ಆಗುತ್ತೆ ಅಂಥದ್ದೊಂದು ಏನಾರು ಸುಳಿವು ಸಿಕ್ಕಿದೆಯಾ ನಿಮಗೆ? ಇಲ್ಲ, ಅಂಥದ್ದೇನು ಸುಳಿವು ಸಿಕ್ಕಿಲ್ಲ. ಚರ್ಚೆ ಮಾಡ್ತೀನಿ ಹೈಕಮಾಂಡ್ ಜೊತೆಗೆ, ನಿಮ್ಮ ಮನವರಿಕೆಯನ್ನು ಅವರಿಗೆ ಕಳಿಸ್ಕೊಡ್ತೀನಿ ಅನ್ನೋ ಮಾತು ಹೇಳಿದ್ದಾರೆ ಅಷ್ಟೇ. ಇದಿಷ್ಟು ರಾಯಚೂರು ಜಿಲ್ಲೆಯ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರುಗಳಾಗಿರುವಂಥವರ ವಸಂತ್ ಕುಮಾರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದಾರ್, ಕನ್ನಡ, ಬೆಂಗಳೂರು.